ಮಾದಕ ದ್ರವ್ಯ ಸೇವಿಸಿದ ಅನ್ನ ಮತ್ತು ಜಾಯ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಜಾಯ್ ಮಾತ್ರ ಯಶಸ್ವಿಯಾಗುತ್ತಾರೆ ಮತ್ತು ಪತ್ತೆಯಾಗಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಕೆಲ್ಲರ್ ಹುಚ್ಚುತನದ ಜಾಯ್ನನ್ನು ಪ್ರಶ್ನಿಸಿದಾಗ ಅವಳಿಗೆ ಸ್ವಲ್ಪವೂ ನೆನಪಿಲ್ಲ, ಆದರೆ ಅವನಿಗೆ ನೀನು ಅಲ್ಲಿದ್ದೀಯಾ ಎಂದು ಹೇಳುತ್ತಾನೆ. ಅವನು ತಕ್ಷಣ ಹೊರಗೆ ಧಾವಿಸುತ್ತಾನೆ. ಲೋಕಿ ಬೆನ್ನಟ್ಟಿ ಕೆಲ್ಲರ್ನ ಕಟ್ಟಡಕ್ಕೆ ಬರುತ್ತಾನೆ ಮತ್ತು ಅವನನ್ನು ಹುಡುಕುವ ನಿರೀಕ್ಷೆಯಲ್ಲಿ ಬರುತ್ತಾನೆ, ಆದರೆ ಬದಲಿಗೆ ಅಲೆಕ್ಸ್ನನ್ನು ಕಂಡುಕೊಳ್ಳುತ್ತಾನೆ. ಕೆಲ್ಲರ್ ಅಣ್ಣನನ್ನು ಹುಡುಕಲು ಹಾಲಿಗೆ ಹೋಗುತ್ತಾನೆ. ಹಾಲಿ ಬಂದೂಕನ್ನು ಎಳೆಯುವ ಮೊದಲು ಅವರು ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ತನ್ನ ಗಂಡನ ಕಣ್ಮರೆಗೆ ಮುನ್ನ ತನ್ನ ನೆಲಮಾಳಿಗೆಯಲ್ಲಿ ಶವ ಎಂದು ಸೂಚಿಸಲಾಗಿದೆ. ಅವರು ತಮ್ಮ ಮಗನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಮತ್ತು ಆಘಾತಕ್ಕೊಳಗಾದ ಪೋಷಕರಿಂದ ರಾಕ್ಷಸರನ್ನು ಸೃಷ್ಟಿಸಲು ದೇವರ ಮೇಲಿನ ಯುದ್ಧದ ಭಾಗವಾಗಿ ಮಕ್ಕಳನ್ನು ಅಪಹರಿಸಿದರು ಎಂದು ಅವಳು ವಿವರಿಸುತ್ತಾಳೆ. ಅಲೆಕ್ಸ್ ಅವರ ಮೊದಲ ಅಪಹರಣ ಮತ್ತು ಟೇಲರ್ ಅವರ ಎರಡನೆಯವನು. ಹಾಲಿ ಕೆಲ್ಲರ್ನನ್ನು ತನ್ನ ಅಂಗಳದಲ್ಲಿ ಗುಪ್ತ ಗುಂಡಿಯಲ್ಲಿ ಬಂಧಿಸುತ್ತಾನೆ. ಅಲ್ಲಿ ಅವನು ತನ್ನ ಮಗಳ ಶಿಳ್ಳೆಯನ್ನು ಕಂಡುಕೊಳ್ಳುತ್ತಾನೆ. ಅಲೆಕ್ಸ್ ಪತ್ತೆಯಾಗಿದ್ದಾನೆಂದು ಹಾಲಿಗೆ ತಿಳಿಸಲು ಲೋಕಿ ಅವಳ ಮನೆಗೆ ಪ್ರವೇಶಿಸುತ್ತಾಳೆ, ಆದರೆ ಬದಲಿಗೆ ಅವಳ ದಿವಂಗತ ಪತಿಯ ಜಟಿಲ ಹಾರ ಧರಿಸಿರುವ ಫೋಟೋ ಸಿಗುತ್ತದೆ. ಹಾಲಿಯೇ ಅಪಹರಣಕಾರ ಎಂದು ಅರಿತುಕೊಂಡು ಅವನು ಹುಡುಕಿದಾಗ ಅವಳು ಅಣ್ಣನಿಗೆ ಇಂಜೆಕ್ಷನ್ ನೀಡುತ್ತಿರುವುದನ್ನು ಕಂಡುಕೊಳ್ಳುತ್ತಾನೆ. ಗುಂಡಿನ ಚಕಮಕಿಯಲ್ಲಿ ಲೋಕಿ ಹಾಲಿಯನ್ನು ಕೊಲ್ಲುತ್ತಾನೆ, ಆದರೆ ತಲೆಗೆ ಗಾಯವಾಗುತ್ತದೆ. ಪ್ರಜ್ಞಾಹೀನತೆಗಾಗಿ ಹೋರಾಡುತ್ತಿರುವಾಗ ಅವನು ಅನ್ನಾಳನ್ನು ಆಸ್ಪತ್ರೆಗೆ ಸಾಗಿಸುತ್ತಾನೆ.